ಹೌದು ಹೌದು. ಸೈನಿಕರೇ, ನೀವು ಈ ಹೊಸ ರೈಫಲ್ ಅನ್ನು ಇನ್ನು ಮುಂದೆ ಬಳಸಬೇಕು. ಮಾಧವ್, ಇದಕ್ಕಾಗಿ ಹೊಸ ರೈಫಲ್ ಕಾರ್ಟ್ರಿಜ್ ತರಿಸಿದ್ದೇವೆ. ಅದನ್ನು ನೀವು ಬಳಸಬೇಕು. ನಾವು ಈ ಕಾರ್ಟ್ರಿಜ್ ಬಳಸುವುದಿಲ್ಲ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಈ ಕಾರ್ಟ್ರಿಜ್ ಅಲ್ಲಿ ಹಂದಿ ಮತ್ತು ಹಸುವಿನ ಕೊಬ್ಬು ಬಳಸಿದ್ದಾರೆ. ಹಿಂದೂಗಳಿಗೆ ಹಸುವಿನ ಕೊಬ್ಬು ಸೇವನೆ ನಿಷಿದ್ಧ ಹಾಗೂ ಮುಸಲ್ಮಾನರಿಗೆ ಹಂದಿಗಳ ಕೊಬ್ಬು ನಿಷಿದ್ಧ. ನಾವು ಇದನ್ನು ಬಳಸಿದಲ್ಲಿ ಧರ್ಮ ದ್ರೋಹ ಆಗುತ್ತದೆ. ಹಾಗೂ ಹಸು ಹಾಗೂ ಹಂದಿಯನ್ನು ನಿಮ್ಮ ದೇವರೇ ಸೃಷ್ಟಿ ಮಾಡಿದ್ದು. ಇವು ಎರಡು ಭೂಮಿಯ ಮೇಲೆ ಓಡಾಡುತ್ತೆ. ಅಂದ ಮೇಲೆ ಅದು ಹೇಗೆ ನಿಮಗೆ ನಿಷಿದ್ಧವಾಗುತ್ತದೆ? ಹಸುವನ್ನು ವಧೆ ಮಾಡುವುದು ನಮ್ಮ ಧರ್ಮದಲ್ಲಿ ಸಾಧ್ಯವಿಲ್ಲ. ಆದುದರಿಂದ ಹಸುವಿನ ವಧೆ ಮಾಡಿ ಅದರಿಂದ ತೆಗೆದ ಕೊಬ್ಬು ಬಳಸುವುದು ನಿಷಿದ್ಧ. ಅದೇನಾಗುತ್ತೆ ನಡೆ ಬಿಡೋಣ. ಕರ್ಕೊಂಬನ್ನಿ ಅವನ್ನ. ಬ್ರಿಟಿಷ್ ಅಧಿಕಾರಿಯ ಮೇಲೆ ದಾಳಿ ಮಾಡಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ದಂಗೆ ಎದ್ದ ಕಾರಣ ಮಂಗಲ್ ಪಾಂಡೆಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಬ್ರಿಟಿಷ್ ಸರ್ಕಾರಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಬ್ರಿಟಿಷ್ ಪೊಲೀಸರ ಏಟಿನ ರುಚಿ ಈ ಪೌರನಿಗೆ ತಿಳಿದಿಲ್ಲ. ಏಯ್, ಬ್ರಿಟಿಷರ ಎಂಜಲು ತಿನ್ನುವ ನೀನು ಒಬ್ಬ ಗಂಡಸೆ. ಲೇ ಹುಡುಗ,
ಬ್ರಿಟಿಷ್ ಸರ್ಕಾರದ ವಿರುದ್ಧ ಮಾತನಾಡಿದ ಗಂಡಸರು ಜೈಲಿನಲ್ಲಿ ಕೊಳೆಯುತ್ತಿರುವುದು ನಿನಗೆ ತಿಳಿದಿಲ್ಲ. ನಿಮ್ಮ ಸ್ವಾತಂತ್ರ್ಯದ ಹೋರಾಟವೆಲ್ಲ ಕನಸು ಅಷ್ಟೇ. ಬ್ರಿಟಿಷರ ಗುಲಾಮ, ನನ್ನ ವಯಸ್ಸಿಗೆ ನೀನು ತಾಯಿಯ ಹಾಲು ಕುಡಿದಿದ್ದೆ. ನಾನು ಭಾರತ ಮಾತೆಯನ್ನು ಬ್ರಿಟಿಷರ ಸಂಕೋಲೆಯಿಂದ ಮುಕ್ತಿಗೊಳಿಸಲು ಹೆಜ್ಜೆ ಹಾಕಿದ್ದೇನೆ. ಹೆಚ್ಚು ಹೆಚ್ಚಿಗೂ ಕಲ್ಲು ಮುಳ್ಳು ನನ್ನ ದೇಹವನ್ನು ಗಾಯಗೊಳಿಸಬಹುದು. ಆದರೆ ನನ್ನ ಉನ್ನತ ಗುರಿ ಮುಂದೆ ನಿಮ್ಮ ಬೆದರಿಕೆಗಳು ನನಗೆ ಧೂಳಿನ ಕಣಗಳು ಅಷ್ಟೇ. ಶಾಬಾಸ್, ಭಾರತದಲ್ಲಿ ಸಿಂಹ ಗರ್ಜಿಸಲು ಆರಂಭಿಸಿದೆ. ಇನ್ನು ಮುಂದೆ ಭಾರತದಿಂದ ನಾಯಿ ನರಿಗಳು ಕುಯ್ಗುಡುತ್ತ ಓಡುವುದು ನಿಶ್ಚಿತ. ಒಂದೇ ಮಾತರಂ, ಒಂದೇ ಮಾತರಂ. ಏನ್ ನೋಡ್ತಾ ಇದ್ದೀರಾ? ಅವನಿಗೆ ಹೊಡೆದು ಅವನ ಚರ್ಮ ಸುಲಿಯಿರಿ. ಚಂದ್ರಶೇಖರ್, ಬ್ರಿಟಿಷ್ ಅಧಿಕಾರಿಗಳು ನಮ್ಮ ಮೇಲೆ ಗೂಢಚಾರಣ ಬಿಟ್ಟಿದ್ದಾರೆ. ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಪ್ರತಿಭಟನೆ ಇನ್ನೂ ತೀವ್ರವಾಗಬೇಕಾಗಿದೆ. ಚಂದ್ರಶೇಖರ್, ಬಾ ಕಮಿಷನರ್ಗೆ ತಿಳಿಸೋಣ. ಚಂದ್ರಶೇಖರ್, ಪೊಲೀಸರು ನಮ್ಮನ್ನು ನೋಡಿದ್ದಾರೆ, ಬಾ ಮರೆ ಹೋಗೋಣ. ಸರ್, ಪಾರ್ಕ್ ನಲ್ಲಿ ಆ ಚಂದ್ರಶೇಖರ್ ಮರೆಯಲ್ಲಿದ್ದಾನೆ. ಫಾಲೋ ಮೀ. ಚಂದ್ರಶೇಖರ್, ಬ್ರಿಟಿಷ್ ಅಧಿಪತ್ಯಕ್ಕೆ ಶರಣರು. ಇಲ್ಲದಿದ್ದರೆ ನಿನ್ನನ್ನು ಗುಂಡಿಗೆ ಕೊಲ್ಲಲಾಗದು. ಫೋರ್ಸ್ ಗನ್ ಡೌನ್. ನನ್ನನ್ನು ಬಂಧಿಸುವ ಅಥವಾ ನನ್ನ ಜೀವಂತ ದೇಹದ ಮೇಲೆ ಕೈ ಹಾಕುವ ಬ್ರಿಟಿಷ್ ಪೊಲೀಸ್ ಇನ್ನೂ ಹುಟ್ಟಿಲ್ಲ. ಆಜಾದ್ ಆಜಾದ್ ವೀರ ಹೆಂಗೆ, ಆಜಾದ್ ಆಜಾದ್ ವೀರ ಹೆಂಗೆ. आजाद 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 वंदे वंदे वंदे. ಹೊರಗಡೆ ಕರೆದುಕೊಂಡು ಬನ್ನಿ. ಸ್ನೇಹಿತರೆ, ನೀವೆಲ್ಲರೂ ಹಿಂದೂಸ್ತಾನದ ಸ್ವಾತಂತ್ರ್ಯ ಬಹಳ ದೂರದಲ್ಲಿ ಇಲ್ಲ ಎಂದು ನಂಬುತ್ತೀರಿ ಅಲ್ಲವೇ? ಖಂಡಿತ
ವಕೀಲ್ ಸಾಹೇಬ್ರೆ, ಇದೇ ನಂಬಿಕೆ ನಮ್ಮ ಹೋರಾಟದ ಪ್ರೇರಣಾ ಶಕ್ತಿಯಾಗಿದೆ. ಸ್ವತಂತ್ರ ಭಾರತಕ್ಕೆ ನಿಮ್ಮ ಅವಶ್ಯಕತೆ ಎಲ್ಲಕ್ಕಿಂತಲೂ ಹೆಚ್ಚಾಗಿರುತ್ತದೆ ಅಲ್ಲವೇ? ನವ ಭಾರತದ ತೀರ್ಮಾನವನ್ನು ನಿಮಗಿಂತಲೂ ಚೆನ್ನಾಗಿ ಬೇರೆ ಯಾರು ಮಾಡಬಲ್ಲರು? ಪ್ರಾಣನಾಥರೇ, ನಾವು ಸ್ವತಂತ್ರ ಭಾರತದ ಅಡಿಪಾಯದ ಕಲ್ಲುಗಳು ಮಾತ್ರ. ಮೇಲಿನ ಕಟ್ಟಡವನ್ನು ಮುಂದಿನ ಪೀಳಿಗೆಯವರು ಕಟ್ಟುತ್ತಾರೆ. ಅದರ ಚಿಂತೆ ನಮಗೆ ಹಾಕಬೇಕು. ನನ್ನ ಸೂರ ಸ್ನೇಹಿತರೆ, ಈ ಕಟ್ಟಡದ ತಳಪಾಯ ನೀವು ಹಾಕಿದ್ದೀರಿ ನಿಜ. ಯಾವ ಇಂಜಿನಿಯರ್ ಅಡಿಪಾಯ ಹಾಕಿಸುತ್ತಾನೆ ಅವನಿಗೆ ಕಟ್ಟಡದ ಭದ್ರತೆ ಬಗ್ಗೆ ಸರಿಯಾಗಿ ಅಂದಾಜು ಮಾಡಬಲ್ಲ. ಆದ ಕಾರಣ ಮೇಲಿನ ಕಟ್ಟಡವನ್ನು ನೀವೇ ಕಟ್ಟಬೇಕು. ಪ್ರಾಣನಾಥ ಸಹೋದರರೇ, ಮೊದಲು ನನ್ನ ಮಾತಿಗೆ ಜವಾಬು ಕೊಡಿ. ಯಾವ ಮಾತಿಗೆ ಜವಾಬು ಕೊಡಬೇಕು ಹೇಳಿ? ನಿಮಗೆ ಮೂವರಿಗೂ ನಿಮ್ಮ ಜೀವದ ಮೇಲೆ ವ್ಯಕ್ತಿಗತ ಅಧಿಕಾರ ಇದೆಯೋ, ಅಥವಾ ನೀವು ನಮ್ಮ ದೇಶದ ಅಮೂಲ್ಯ ಸಂಪತ್ತೆಂದು ಭಾವಿಸಿದ್ದೀರಾ? ಅಯ್ಯ, ನಿನ್ನ ಲಾಯರ್ಗಿರಿ ಮಾತುಗಳನ್ನು ಪಕ್ಕಕ್ಕಿಡು. ಏನು ಹೇಳಬೇಕೆಂದಿದೆಯೋ ಅದನ್ನು ನೇರವಾಗಿ ಹೇಳಬೇಡು. ನೀವು ದೇಶದ ಆಸ್ತಿ, ಅಂದರೆ ಜನರ ಆಸ್ತಿ. ಗಾಂಧೀಜಿಯವರ ಕೈಗಳನ್ನು ಬಲಗೊಳಿಸಲು ವೈಸ್ರಾಯ್ ಅವರ ಹೆಸರಿಗೆ ನೀವು ದಯಾಭಿಕ್ಷೆಯ ಪತ್ರ ಬರೆಯಿರಿ ಎಂದು ದೇಶದ ಜನತೆ ಬಯಸುತ್ತದೆ. ಪ್ರಾಣನಾಥ, ನನ್ನನ್ನು ತಪ್ಪು ತಿಳಿಯಬೇಡಿ ಸ್ನೇಹಿತರೆ. ನಿಮ್ಮ ಶೌರ್ಯಕ್ಕೆ ಅವಮಾನ ಆಗುವುದಿಲ್ಲ. ನಮ್ಮ ಕಮಿಟಿ ಸಭೆ ಸೇರಿ ಒಂದು ಡ್ರಾಫ್ಟ್ ಹಾಕಿ ಕೊಡುತ್ತದೆ. ಪ್ರಾಣನಾಥ, ನೀನೇನು ಬ್ರಿಟಿಷರ ಗುಲಾಮನು? ನಮ್ಮನ್ನು ಅವಮಾನ ಮಾಡಲು ಬಂದಿರುವ ಶತ್ರು ನೀನು. ಪ್ರಾಣನಾಥ, ನಮ್ಮ ಈ ಮೊಕದ್ದಮೆಯು ನಿನ್ನನ್ನು ಒಬ್ಬ ದಕ್ಷ ವಕೀಲನನ್ನಾಗಿಸಿದೆ. ನಿನ್ನ ಈ ಸ್ನೇಹಿತರ ಉಪಕಾರವನ್ನು ನೀನು ಎಂದೂ ಮರೆಯಬಾರದು. ಹೇಡಿಗಳು ತಮ್ಮ ಸ್ವಾಭಾವಿಕ ಸಾವಿಗಿಂತ ಮೊದಲೇ ಎಷ್ಟೋ ಸಲ ಸಾಯುತ್ತಾರೆ, ಆದರೆ ವೀರರು ಕೇವಲ ಒಂದೇ ಸಲ ಮೃತ್ಯುವನ್ನು ಸವಿತಾರೆ. ಇನ್ನು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು, ನಾನು ಹೋಗುತ್ತೇನೆ. ಸ್ಯಾಂಡರ್ಸ್ ಕೊಲೆ ಕೇಸಿನಲ್ಲಿ ನಿಮಗೆ ಮೂವರಿಗೂ ಗಲ್ಲು ಶಿಕ್ಷೆಯಾಗಿದೆ. ಹೇಳಿ ಸರ್ಕಾರ, ತೀರ್ಪನ್ನು ಕೋರ್ಟಿನಲ್ಲಿ ನೀಡದೆ ಜೈಲಿಗೆ ಸಂದೇಶ ಮೂಲಕ ತೀರ್ಪು ನೀಡುತ್ತದೆ. ಭಾರತದ ಕ್ರಾಂತಿಕಾರರ ಎದುರು ಮುಖ ತೋರಿಸಲು ಅವಮಾನ ಆಗುತ್ತಿದೆ. ಈ ಮೂವರ ಗಲ್ಲು ಶಿಕ್ಷೆಯಿಂದ ಭಾರತ ಎಂದೂ ಬಡವಾಗುವುದಿಲ್ಲ. ಈ ಗಲ್ಲು ಶಿಕ್ಷೆಯ ಸುದ್ದಿ ಸಹಸ್ರಾರು ಯುವ ಕ್ರಾಂತಿಕಾರರ ಹುಟ್ಟಿಗೆ ಪ್ರೇರಣೆಯಾಗಲಿದೆ. ನಿಮ್ಮ ಸಾಮ್ರಾಜ್ಯಕ್ಕೆ ತಿಳಿಸಿ, ಮೂವರು ಭಾರತ ಮಾತೆಯ ಹೆಮ್ಮೆಯ ಪುತ್ರರು ಗಲ್ಲು ಶಿಕ್ಷೆಯ ನಿರೀಕ್ಷೆಯಲ್ಲಿದ್ದಾರೆಂದು. ವಕೀಲ್ ಸಾಬ್, ಗಲ್ಲು ಶಿಕ್ಷೆಯಾಗಿರುವುದು ಭಗತ್ ಸಿಂಗಿಗೆ, ಆದರೆ ಹೆದರಿರುವುದು ನೀವು. ನಾನು ಹೆದರಿರುವುದು ಅವರ ಸಾವಿಗಲ್ಲ, ಆದರೆ ಈ ಕ್ರಾಂತಿಯನ್ನು ಮುನ್ನಡೆಸುವವರು ಯಾರೆಂದು ನನ್ನ ಯಕ್ಷ ಪ್ರಶ್ನೆಯಾಗಿದೆ. ಗಲ್ಲು ಶಿಕ್ಷೆ ನಮ್ಮ ಕೆಲಸದ ಸ್ವಾಭಾವಿಕ ಪರಿಣಾಮ. ನಾನು ನನ್ನ ಕರ್ತವ್ಯ ಮುಗಿಸಿರುವುದಕ್ಕೆ ಪ್ರಸನ್ನನಾಗಿದ್ದೇನೆ. ಮುಂದಿನ ಕೆಲಸ ವಕೀಲರಾದ ಬಲಜೀತ್ ಸಿಂಗ್ ಮರತು. ಇಂದು ನಿಮಗೆ ಏನನಿಸುತ್ತದೆ? ಜನರ ಎದುರಿನಲ್ಲಿ ಇಂದು ನನ್ನ ದೌರ್ಬಲ್ಯಗಳಿಲ್ಲ, ಆದರೆ ಗಲ್ಲಿನ ಶಿಕ್ಷೆಯಿಂದ ಉಳಿದುಕೊಂಡೆ ಎಂದರೆ ಆಗ ನನ್ನ ಸ್ವಾತಂತ್ರ್ಯ ಹೋರಾಟ ಮುಸುಕಾಗಿ ಅಳಿದೇ ಹೋಗಲು ಸಾಧ್ಯ. ಆದರೆ ನಾನು ನಗುತ್ತಾ ಗಲ್ಲಿನ ಶಿಕ್ಷೆ ಸ್ವೀಕರಿಸಿದರೆ ಹಿಂದೂಸ್ತಾನದ ಮಾತೆಯರು ತಮ್ಮ ಮಕ್ಕಳನ್ನು ಭಗತ್ ಸಿಂಗ್ನಂತಾಗಲು ಪ್ರೇರೇಪಿಸುತ್ತಾರೆ. ಮನುಕುಲಕ್ಕಾಗಿ ಏನೆಲ್ಲ ಮಾಡಬೇಕಿತ್ತು ಅವುಗಳಲ್ಲಿ 1001 ಭಾಗವನ್ನು ನಾನು ಪೂರ್ತಿ ಮಾಡಲಾಗಿಲ್ಲ. ಆದರೆ ಗಲ್ಲಿನ ಶಿಕ್ಷೆಯಿಂದ ಬದುಕಿ ಉಳಿಯುವ ಕಿಂಚಿತ್ತು ಆಸೆ ನನಗಿಲ್ಲ. ನನ್ನಷ್ಟು ಅದೃಷ್ಟವಂತರು ಯಾರಿದ್ದಾರೆ? ಹೊರಡೋಣ. ನಮ್ಮ ಕೈಗಳ ಬೇಡಿಗಳನ್ನು ಮುಚ್ಚಿ ನಮ್ಮ ಮುಖಗಳನ್ನು ಮುಚ್ಚಬೇಡಿ. ನನ್ನ ಭಾರತೀಯ ಯುವಕರೇ, ಮೊದಲು ನಿಮ್ಮ ವೈಯಕ್ತಿಕ
ವೈಯಕ್ತಿಕ ಅಭಿಲಾಷೆಗಳನ್ನು ನುಚ್ಚು ನೂರು ಮಾಡಿ ವೈಯಕ್ತಿಕ ಸುಖದ ಕನಸನ್ನು ಭಗ್ನಗೊಳಿಸಿ ನಂತರ ಸ್ವಾತಂತ್ರ್ಯಕ್ಕಾಗಿ ಕೆಲಸ ಮಾಡಲು ತೊಡಗಿ ನೀವು ಒಂದೊಂದೇ ಅಂಗುಲ ಮುಂದಕ್ಕೆ ಸಾಗಬೇಕು. ಅದಕ್ಕೆ ಧೈರ್ಯ ಬೇಕು, ದೃಢ ನಿರ್ಧಾರ ಬೇಕು. ಮುನ್ನೋಕಿ ಜಯಶಾಲಿಗಳಾಗುತ್ತೀರಾ. ಮಗನೇ ಭಗತ್. ಮಗು, ಭಾರತದ ಸ್ವಾತಂತ್ರ್ಯ ಕ್ರಾಂತಿಯ ಕಿಡಿ ನಿನ್ನಿಂದ ಹುಟ್ಟಿದೆ. ಸ್ವಾತಂತ್ರ್ಯ ಸಿಗುವವರೆಗೂ ಈ ಕಿಡಿಯು ಬೆಂಕಿಯ ಜ್ವಾಲೆಯಾಗಿ ಸಾಮ್ರಾಜ್ಯಶಾಹಿಯನ್ನು ಆಭೂಷಣ ಮಾಡಲಿದೆ. ತಾತ, ಈ ಕಿಡಿ ನೀನೇ ಹೊತ್ತಿಸಿದ ಕಿಡಿ ಅಲ್ಲವೇ? ಅಂದು ನಿಮ್ಮಿಂದ ಈ ಕಿಡಿ ಹೊತ್ತಿಕೊಂಡಿತು. ಇಂದು ಭಾರತದ ಎಲ್ಲ ಯುವಕರನ್ನು ಆವರಿಸಲಿದೆ. ನಿನ್ನಿಂದ ಆರಂಭವಾದ ಪುಟ್ಟನದ ಕಿಡಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸಂಪೂರ್ಣ ಬೂದಿಯಾಗಿಸಿದೆ. ಒಂದೇ ಮಾತ್ರ, ಒಂದೇ ಮಾತ್ರ. ಅಮ್ಮ, ತಾತ ಇನ್ನು ಹೆಚ್ಚು ದಿನ ಇರುವುದಿಲ್ಲ. ನೀವು ಊರಿಗೆ ಹೋಗಿ ಅವರೊಂದಿಗೆ ಇದ್ದು ಬಿಡಿ. ನೀವು ದುಃಖಿಸದಿರಿ ಅಮ್ಮ. ನೀವು ಇಲ್ಲಿ ಹತ್ತರ ಭಗತ್ ಸಿಂಗ್ನ ತಾಯಿ ಅಳುತ್ತಿದ್ದಾಳೆ ಅಂತ ಜನ ಆಡಿಕೊಳ್ಳಬಹುದು. ಅಮ್ಮ ಕುಲವೀರ, ನಿನ್ನ ಕಣ್ಣುಗಳಲ್ಲಿ ತುಂಬಿದ ಕಣ್ಣೀರು ನೋಡಿ ನನಗೆ ಬಹಳ ದುಃಖ ಆಗ್ತಿದೆ. ನಿನ್ನನ್ನು ನೋಡಲು ಆಗ್ತಿಲ್ಲ ನನಗೆ. ಧೈರ್ಯವಾಗಿರು, ಚೆನ್ನಾಗಿ ನೋಡು. ನಿನ್ನ ಆರೋಗ್ಯದ ಕಡೆ ಗಮನವಿಡು. ಚಿಂತಿಸದೆ ಸಮಾಧಾನದಿಂದಿರು. ಅಮ್ಮ, ಅಳದಿರು. ನಾನಂತೂ ಪ್ರಯಾಣ ಮುಂದುವರಿಸುತ್ತೇನೆ. ಮಗನೇ, ನಾನು ಅಳಲು ಬಂದಿಲ್ಲ. ಈ ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧನಾದ ನನ್ನ ಮಗನಾದ ನಿನ್ನನ್ನು ಹೆತ್ತು ಸಾಕಿದ ಭಾಗ್ಯ ಎಷ್ಟು ತಾಯಂದಿರಿಗೆ ದೊರೆಯಲು ಸಾಧ್ಯ? ಮಗನೇ, ಪ್ರಪಂಚವೇ ಮರೆಯಲಾಗದ ಸಾವು ಎಂದೆಂದಿಗೂ ಶ್ರೇಷ್ಠವಾದದ್ದು. ಇಂಕ್ವಿಲಾಬ್ ಘೋಷಣೆಯನ್ನು ಕೊನೆಯವರೆಗೂ ಕೂಗುತ್ತಿರು. ಯಾವ ತಾಯಿಗೂ ಸಿಗದ ಹೆಮ್ಮೆಯ ಪುತ್ರ ಸಿಕ್ಕಿದ ಸಂತೋಷ ನನಗಿದೆ. ನಾನು ಅಳಲಾರೆ, ನಾನು ಅಳಲಾರೆ. ಮತ್ತೊಮ್ಮೆ ನನ್ನ ಮಗುವಾಗಿ ಬಾ ಮಗನೇ. ಪ್ರೀತಿಯ ಸೈನಿಕರೇ, ತಾಯ್ನಾಡಿನ ಬಿಡುಗಡೆಯ ನಮ್ಮ ಸಂಘರ್ಷಕ್ಕೆ ಈಗ ಅನಿರೀಕ್ಷಿತ ತಡೆ ಒದಗಿದೆ. ನಿಮ್ಮ ಗುರಿ ಈಡೇರಿಲ್ಲವೆಂಬ ಭಾವನೆ ನಿಮ್ಮಲ್ಲಿ ಇದ್ದಿರಬಹುದು. ಆದರೆ ಈ ವೈಫಲ್ಯ ತಾತ್ಕಾಲಿಕ. ಭಾರತದ ಉಜ್ವಲ ಭವಿಷ್ಯದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕ್ಷಣ ಮಾತ್ರವೂ ಸಂದೇಹ ಮೂಡದಿರಲಿ. ಭಾರತವನ್ನು ದಾಸ್ಯದಲ್ಲಿ ಮುಂದುವರಿಸುವುದು ಜಗತ್ತಿನ ಯಾವ ಶಕ್ತಿಗೂ ಸಾಧ್ಯವಾಗದು. ಮುಂದಿನ ಪೀಳಿಗೆಯ ಭಾರತೀಯರು ಸ್ವತಂತ್ರ ಪ್ರಜೆಗಳಾಗಿ ಹುಟ್ಟುತ್ತಾರೆ. ನೀವೆಲ್ಲ ಮಾಡಿರುವ ಅಸೀಮ ತ್ಯಾಗದ ಫಲವಾಗಿ ಅವರೆಲ್ಲ ನಿಮ್ಮ ಹೆಸರುಗಳನ್ನು ಹರಸಿ ಕೀರ್ತಿಸುತ್ತಾರೆ. ನಮ್ಮ ತ್ರಿವರ್ಣ ರಾಷ್ಟ್ರ ಧ್ವಜವನ್ನು, ನಮ್ಮ ರಾಷ್ಟ್ರ ಗೌರವವನ್ನು, ಉನ್ನತ ಸೈನಿಕ ಪರಂಪರೆಯನ್ನು ನಾನೀಗ ನಿಮ್ಮ ದಕ್ಷ ಕೈಗಳಲ್ಲಿ ಇಡುತ್ತಿರುವೆ. ಈಗ ಸಮಯವನ್ನು ವ್ಯರ್ಥ ಮಾಡುವಂತಿಲ್ಲ. ನಮ್ಮ ಪೂರ್ವಿಕರು ಹಾಕಿಕೊಟ್ಟ ದಾರಿ ನಮ್ಮ ಮುಂದೆ ಇದೆ. ದೈವೇಚ್ಛೆಯಂತೆ ನಾವು ಹುತಾತ್ಮರು ಆಗಬಹುದು. ನಮ್ಮ ಕೊನೆಗಳಿಗೆಯಲ್ಲಿ ಈ ಸೇನೆಯನ್ನು ದೆಹಲಿಗೆ ಒಯ್ಯುವ ರಸ್ತೆಯನ್ನು ಚುಂಬಿಸಿ ಅಸುನೀಗೋಣ. ದೆಹಲಿಯ ದಾರಿ ಸ್ವಾತಂತ್ರ್ಯದ ದಾರಿ. ಈಗ ಸಾಗೋಣ ದೆಹಲಿಗೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.
की भारत माता की भारत माता की भारत माता की ಬ್ರಿಟಿಷರೇ 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 ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಬ್ರಿಟಿಷರೇ 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 ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಬ್ರಿಟಿಷರೇ 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 भारत माता की भारत माता की भारत माता की वंदे 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 भारत माता की भारत माता की भारत